ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟೂಫನ್ ಅಂದರೆ ಕ್ರೂಸರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ, ಗಾಡಿ ಓನರ್ ನಂಬರ್ ಮುಂದೆ ಹಾಕಿರ್ತೀವಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರಂತ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದವ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೇಳಿ ಸರ್. ಸರ್, ಅದೇ ಒಂದು ಕ್ರೂಸರ್ ಕಳಿಸಿದಂಗೆ ಇದ್ರಲ್ಲ, ಹಾಂ ಹೌದು. ಯಾವುದು ಎಲ್ಲೋ ಬೋರ್ಡ್ ಅದು? ಎಲ್ಲ ಬೋಲ್ಡು. ಎಷ್ಟು ಸರ್ ಮಾಡಲು? 2009. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಈಗ ತಾನಾರು 5ನೇರು, ಈಗ 4ನೇ ಓನರ್ ಅನ್ನೋದು. ಓಕೆ, ಎಷ್ಟು ಓಡಿದೆ ಗಾಡಿ? ಸರ್ ಕಿಲೋಮೀಟ್ರ್ ಸರಿ ಇಲ್ಲ ಸರ್ ಅದು. ಮೀಟ್ರ್ ರನ್ನಿಂಗ್ ಇಲ್ಲ? ಹಾಂ ಇಲ್ಲ ಸರ್. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಪರ್ಸೆಂಟೇಜ್? ಸರ್ ಮುಂದ್ಗಡೆ 2 ರೀಸೇಲ್ ಟೈರು, ಹಿಂದ್ಗಡೆ ಅಷ್ಟಕ್ಕಷ್ಟೇ ಒಂದು 30% 40% ಇದೆ ಟೈರು. ಸ್ಟೆಪ್ನಿ ಇದೆಯಾ ಗಾಡೀಲಿ? ಸ್ಟೆಪ್ನಿ ಇದೆ. ಓಕೆ, FC ಇನ್ಸೂರೆನ್ಸು ಟ್ಯಾಕ್ಸ್ ಎಲ್ಲ ಮಟ್ಟಿದೆ ಸರ್? ಸರ್ ಆಗಸ್ಟ್ 31ಕ್ಕೆ ಟ್ಯಾಕ್ಸ್ ಇದೆ. ಆಮೇಲೆ FC ಆಗಸ್ಟ್ 24ಕ್ಕೆ ಕ್ಲೋಸ್ ಆಗುತ್ತೆ. 2 ಆಗಸ್ಟ್ಗೆ ಇದೆ? ಹಾಂ 2 ಆಗಸ್ಟಿಗೆ ಇರೋದು. ಇನ್ಸೂರೆನ್ಸು ಕಟ್ಟಬೇಕು ಸರ್, ಇನ್ಸೂರೆನ್ಸ್ ಇಲ್ಲ. ಈಗ ಇನ್ಸೂರೆನ್ಸ್ ಡ್ಯೂ ಆಗಿದೆಯಾ? ಹಾಂ ಇನ್ಸೂರೆನ್ಸ್ ಡ್ಯೂ ಆಗಿದೆ. ಓಕೆ, ಅಂದರೆ ನೀವು ತೊಗೊಳೋರು ನೀವೇ ಕಟ್ಕೊಡ್ತೀರಾ ಅಥವಾ ತೊಗೊಳೋರೇ ಕಟ್ಕೊಬೇಕಾ? ಕಟ್ಕೊಡ್ತೀವಿ ಸರ್ ನಾವೇ. ನೀವೇ ಕಟ್ಕೊಡ್ತೀರಾ? ಹಾಂ. ಓಕೆ, ಕಂಡೀಷನ್ ಹೆಂಗಿದೆ ಗಾಡಿ? ಸರ್ ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಅವರು ಏನು ಪ್ರಾಬ್ಲಮ್ ಇಲ್ಲ? ಆಮೇಲೆ ಇದು ಮಾಡಲಿ ಸರ್, ಏನಿಲ್ಲ ಸರ್. ಸ್ಮೋಕಿಗೆ ಏನು ಬರ್ತಾಯಿಲ್ಲ ಇಂಜಿನ್ನು? ಇಲ್ಲ ಸರ್. ಓಕೆ, ಬಾಡಿ ಲೈನೆಲ್ಲ ಹೆಂಗಿದೆ ಸರ್? ಏನಾದ್ರು ಟಿಂಕರಿಂಗ್ ಕೆಲಸ ಇದೆಯಾ ಬಾಡಿದು? ಇಲ್ಲ ಸರ್, ಅದು ಮೇಲೆ ಇದೆಯಲ್ಲ ಫ್ರೇಮ್ ಥರ ಇದೆಯಲ್ಲ, ಹಾಂ. ಒಂದೊಂದು ಚೂರು 5% ಏನಿದೆ ಅಷ್ಟೇ. ಜಾಸ್ತಿ ಏನಿಲ್ಲ? ಇಲ್ಲ ಸರ್, 5% ಇದೆ. ಓಕೆ. ಇದೆಲ್ಲ ಸೀಟ್ ಕವರ್ಸು, ಮ್ಯೂಸಿಕ್ ಸಿಸ್ಟಮು ಏನಾದರೂ ಇದಾವಾ? ಎಲ್ಲ ಚೆನ್ನಾಗಿರಂಗೆ ಸೀಟ್ ಕವರ್ಸು? ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್, TV ಒಂದಿದೆ. ಹ್ಞೂ. ಸೀಟ್ ಕವರು ಚೆನ್ನಾಗಿದೆ ಸರ್, ಅದು ವಾಟ್ಸಪ್ ಮಾಡಿದ್ನಲ್ಲ ಹಂಗೆ ಇದೆ ಸೀಟ್ ಕವರು. ಹಾಂ. ಒಳಗಡೆ ಪ್ಲಾಟ್ಫಾರ್ಮು ಎಲ್ಲ ನೀಟಾಗಿದೆಯಾ? ಹೌದು ಸರ್, ಏನೂ ಇಲ್ಲ ಸರ್ ಅಲ್ಲಿ. ಓಕೆ, ಗಾಡಿ ಮೇಲೆ ಲೋನ್ ಏನಿಲ್ಲಲ್ಲ ಸರ್? ಇಲ್ಲ ಸರ್, ಲೋನ್ ಏನಿಲ್ಲ. ಓಕೆ, ಒರಿಜಿನಲ್ RC ಕಾರ್ಡ್ ನಿಮ್ಮ ಕಡೆನೇ ಇದೆಯಾ? ಹೌದು ಸರ್, ನನ್ನ ಹತ್ರನೂ ಇದೆ. ಓಕೆ, ಗಾಡಿ ಇರೋದು ಎಲ್ಲಿ ಸರ್? ಸರ್ ಚಿಕ್ಕಮಗಳೂರಿಂದ 11 ಕಿಲೋಮೀಟ್ರ್ ಸರ್. ಬೇಲೂರಿಂದ ಬಂದರೆ 11 ಆಗುತ್ತೆ. ಚಿಕ್ಕಮಗಳೂರು ಟು ಬೆಂಗಳೂರು ಹೈವೇ ಓಕೆ. ಮಧ್ಯದಲ್ಲಿರೋದು ಸರ್. ಚಿಕ್ಕಮಗಳೂರಿಂದ 11 ಕಿಲೋಮೀಟ್ರ್ ಆಗುತ್ತೆ, ಮಾಗಡಿ ಹ್ಯಾಂಡ್ ಪೋಸ್ಟ್ ಅಂತ. ಹಾಂ. ಅಲ್ಲಿಂದ ಒಂದು ಟೆಂಪಲ್ ಇದೆ, ಶಿವನ ದೇವಸ್ಥಾನ. ಹಾಂ. ಅಲ್ಲಿಂದ ಒಂದು ಚೂರು ಮುಂದೆ ಮೇನ್ ರೋಡಲ್ಲೇ ಗಾಡಿ ಕಾಣುತ್ತೆ. ಓಕೆ, ಮೇನ್ ರೋಡಲ್ಲೇ ಸಿಗುತ್ತೆ ಗಾಡಿ? ಹೌದು ಸರ್, ಪೆಟ್ರೋಲ್ ಬಂಕ್ ಎದುರು ಆಪೋಸಿಟೇ ಇದೆ. ಹಾಂ. ಹ್ಞೂ. ಏನು ಹೇಳ್ತೀರಿ ಗಾಡಿಗೆ ರೇಟು? ಸರ್ ಅದೇ ಇನ್ಸೂರೆನ್ಸ್ ಕಟ್ಕೊಡ್ತೀವಿ, 4.45 ಹೇಳ್ತೀವಿ. ಹಾಂ. ಹೆಚ್ಚು ಕಮ್ಮಿ ಬಂದರೆ ನಿಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್. ಓಕೆ, 4.40 ರೇಟ್ ಹೇಳ್ತಾ ಇದ್ದೀರಿ ಈಗ? 4.45 ಹೇಳ್ತಿದ್ದೀನಿ. 4.45 ವಿತ್ ಇನ್ಸೂರೆನ್ಸು? ಇನ್ಸೂರೆನ್ಸ್ ಕಟ್ಕೊಡ್ತೀವಿ ನಾವೇ. ಹಾಂ. ನಿಮ್ಮ ಕಡೆಯಿಂದ ಬಂದರೆ ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಈಗ ಯಾರನ್ನ ಇನ್ಸೂರೆನ್ಸ್ ಯಾವ ಕಟ್ಕೊಂಬತ್ತಿ ಕೊಡಿ ಸರ್ ಅಂತಂದ್ರೆ ಅದಕ್ಕೆ ಏನು ಕಡಿಮೆ ಆಗುತ್ತಾ? ಅಷ್ಟು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಕಡೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್, ಇದೇ ನಂಬರು. ಸರಿ ಸರ್.